ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಂಗೈಯಲ್ಲಿ ಆರೋಗ್ಯ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೆಂಡೆಕಾಯಿ ಮತ್ತು ಆಲೂಗೆಡ್ಡೆಯ ಒಂದು ಗ್ರೇವಿ ಮಾಡೋದು ತೋರಿಸ್ತಾ ಇದ್ದೀನಿ. ಫಸ್ಟು ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಕೋಬೇಕು. ಕಡಾಯಿಗೆ ಒಂದು 7 ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ. ಆಯಿಲ್ ಚೆನ್ನಾಗಿ ವಾರ್ಮ್ ಆಗ್ತಾ ಇದ್ದಂಗೆ ನಾವು ಬೆಂಡೆಕಾಯಿನ ಹಾಕ್ಕೋಬೇಕು. ಬೆಂಡೆಕಾಯಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿದ್ದೀನಿ. ಒಂದು 10 ಬೆಂಡೆಕಾಯಿನ ತೊಗೊಂಡಿದ್ದೀನಿ ನೋಡಿ. ಸೊ ಈ ಥರ ಹಾಕಿಬಿಟ್ಟು ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಸ್ವಲ್ಪ ಫ್ರೈ ಮಾಡೋದ್ರಿಂದ ಏನಾಗುತ್ತೆ, ಅದರಲ್ಲಿರುವಂಥ ಸ್ಲೈಮಿನೆಸ್, ಆ ಲೋಳೆ ರಸ ಅನ್ನೋದೇನಿರುತ್ತೆ ಅದು ಕಡಿಮೆ ಆಗುತ್ತೆ, ಸ್ಟಿಕ್ಕಿ ಥರ ಬರೋದಿಲ್ಲ. ಇದು ಸ್ವಲ್ಪ ಫ್ರೈ ಆದಮೇಲೆ ನಾವು ಆಲೂಗೆಡ್ಡೆನ ಹಾಕಬೇಕು. ಇದ್ರ ಜೊತೆ ಒಂದು ಸಣ್ಣ ಆಲೂಗೆಡ್ಡೆಯಲ್ಲಿ 7-8 ಸಣ್ಣ ಆಲೂಗೆಡ್ಡೆನ ತೊಗೊಂಡು ಕಟ್ ಮಾಡಿದ್ದೀನಿ. ಅದನ್ನು ಪೀಲ್ ಮಾಡಿಲ್ಲ ನಾನು, ಅದು ಸಿಪ್ಪೆ ಸಮೇತ ಹಾಕಿದ್ದೀನಿ. ಸೊ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಒಂದು 2 ಮಿನಿಟ್ಸ್ ಅಷ್ಟು ನಾವು ಮುಚ್ಚಿಟ್ಟು ಬೇಯಿಸಬೇಕು. ಜಾಸ್ತಿ ಮುಚ್ಚಿಟ್ಟು ಬೇಯಿಸಿದ್ರೆ ಆಲೂಗೆಡ್ಡೆ ತಳ ಹಾಕಿಬಿಡುತ್ತೆ, ಯಾಕಂದರೆ ತುಂಬ ಆಯಿಲ್ ಹಾಕಿರಲ್ಲ ನಾವು. ಸೊ ಇವಾಗ ಏನು ಮಾಡಬೇಕು ಅಂದರೆ ಸಾಲ್ಟ್ ಹಾಕಬೇಕು. ಸಾಲ್ಟ್ ಹಾಕಿದಾಗ ಅದರಲ್ಲಿರೋ ನೀರಿನ ಅಂಶ ಬಿಡುತ್ತೆ. ಮತ್ತು ಚೆನ್ನಾಗಿ ಅದನ್ನು ಸ್ಟಿರ್ ಮಾಡಿಬಿಟ್ಟು ಇನ್ನೊಂದು ನಿಮಿಷ ಅದನ್ನು ಮುಚ್ಚಿಡಬೇಕು. ಈಗ ಅದು ಬೇಯ್ತಾ ಇರೋಂಗೆ ನಾವು ಮಸಾಲೆಗೆ ರೆಡಿ ಮಾಡ್ಕೋಬೇಕು. ಅರ್ಧ ಈರುಳ್ಳಿ, ಸಣ್ಣ ಈರುಳ್ಳಿ ಒಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ. ಅರ್ಧ ಗೆಡ್ಡೆ ಶುಂಠಿ ಅರ್ಧ ಇಂಚಷ್ಟು ತೊಗೊಂಡು ಅದನ್ನು ಜಜ್ಜಿಬಿಟ್ಟು ಗ್ರೈಂಡರ್ಗೆ ಹಾಕಬೇಕು. ಹಾಗೆಯೇ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ, ಇದಕ್ಕೆ ಹಸಿ ಕಾಯಿ ತುರಿ ಅಥವಾ ಒಣ ಕೊಬ್ಬರಿ ಯಾವುದಾದ್ರೂ ಹಾಕ್ಬೋದು. ಒಂದು ಅರ್ಧ ಬೌಲಷ್ಟು ನಾನು ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ. ಆ ಕೊಬ್ಬರಿ ಟೇಸ್ಟು ತುಂಬ ಚೆನ್ನಾಗಿ ಕೊಡುತ್ತೆ. ಮತ್ತು 2 ಸ್ಪೂನಷ್ಟು ಹುರಿದಿರೋ ಕಡಲೆ ಬೀಜ, ಸ್ವಲ್ಪ ಚಕ್ಕೆ ಮತ್ತು ಲವಂಗ ಹಾಕಿ ಈ ಥರ ತರಿಯಾಗಿ ರುಬ್ಕೋಬೇಕು. ತುಂಬ ನುಣ್ಣಗೆ ಪೇಸ್ಟ್ ಮಾಡಬೇಡಿ. ಸೊ ಇಲ್ಲಿ ಫ್ರೈ ಆಗ್ತಾ ಇರೋವಂತಹ ತರಕಾರಿಗೆ ಚೆನ್ನಾಗಿ ಸ್ಟಿರ್ ಮಾಡಿಬಿಟ್ಟು ನಾವು ಏನು ರುಬ್ಬಿರ್ತೀವಲ್ವ ಆ ಮಸಾಲೆನ ಇದಕ್ಕೆ ಹಾಕಿ ಕುದಿಸ್ಬೇಕು. ನೋಡಿ, ತರಕಾರಿ ಈ ಥರ ಉಪ್ಪು ಹೀರ್ಕೊಂಡು ಸ್ವಲ್ಪ ಬೆಂದಿದೆ. ಇವಾಗ ಗ್ರೈಂಡ್ ಮಾಡಿರೋವಂಥ ಮಸಾಲೆನೂ ಹಾಕಿ ಅದ್ರ ಜೊತೆ ಫ್ರೈ ಮಾಡಬೇಕು. ಹಾಗೆ ಮಿಕ್ಸಿ ಜಾರ್ನ ತೊಳೆದ್ಬಿಟ್ಟು ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೋಡಿಕೊಂಡು ನಾವು ವಾಟರ್ನ ಆ್ಯಡ್ ಮಾಡಿ ಇದನ್ನು ಬಾಯ್ಲ್ ಮಾಡಬೇಕು. ನಾರ್ಮಲ್ ಪಲ್ಯ ಮತ್ತು ಗ್ರೇವಿಗಿಂತ ಇದ್ರ ಟೇಸ್ಟು ತುಂಬ ಡಿಫ್ರೆಂಟ್ ಇದೆ. ಸೊ ಇದು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದ್ದಂಗೆ ಆ ಮಸಾಲೆ ಹಸಿ ವಾಸನೆ ಹೋಗ್ತಾ ಇರಬೇಕಾದ್ರೆ ನಾವು ಇದಕ್ಕೆ ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ, ಅರ್ಧ ಸ್ಪೂನಷ್ಟು ಟರ್ಮರಿಕ್ ಪೌಡರ್, ಹಾಗೆ 1 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಮತ್ತು ಮನೆಯಲ್ಲೇ ಮಾಡಿರುವಂಥ ಗರಂ ಮಸಾಲ 1 ಸ್ಪೂನ್ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಬ್ಲೆಂಡ್ ಮಾಡಬೇಕು. ಇದರ ಅರೋಮಾ ಕೂಡ ಡಿಫ್ರೆಂಟಾಗಿ ಬರ್ತಾ ಇರುತ್ತೆ ನಮಗೆ. ಇದು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದ್ದಂಗೆ ನಾವು ತವಾನ ಲಿಡ್ಡಿಂದ ಕವರ್ ಮಾಡಿಬಿಟ್ಟು ಒಂದು ಜಾರ್ ತೊಗೊಂಡು ಆ ಜಾರಿಗೆ ಒಂದು 2 ಸ್ಪೂನಷ್ಟು ಫ್ರೈಡ್ ಗ್ರಾಮ್ ಅಥವಾ ಹುರುಗಡ್ಲೆ ಅಂತ ಏನು ಹೇಳ್ತೀವಿ ಅದು 2 ಸ್ಪೂನಷ್ಟು ತೊಗೊಂಡು ಅದಕ್ಕೆ ಮತ್ತೆ 2 ಸ್ಪೂನಷ್ಟು ಹುರಿದಿಟ್ಟಿರೋಂಥ ಕಡಲೆ ಬೀಜ ಮತ್ತು 2 ಸ್ಪೂನಷ್ಟು ಕಪ್ಪು ಎಳ್ಳು ಅದನ್ನು ಸಹ ಹುರಿದಿದ್ದೀನಿ. ಆ ಮೂರನ್ನು ತರಿಯಾಗಿ ಪುಡಿ ಮಾಡ್ಕೋಬೇಕು. ಪುಡಿ ಮಾಡಿಕೊಂಡು ಈ ಗ್ರೇವಿ ಏನು ಕುದೀತಾ ಇರುತ್ತೆ ನೋಡಿ, ಅದಕ್ಕೆ ಇದನ್ನು ಪುಡಿನ ಆ್ಯಡ್ ಮಾಡಬೇಕು. ಈ ಆ್ಯಡ್ ಮಾಡಿದ್ಮೇಲೆ ಏನಾಗುತ್ತೆ ಅಂದರೆ ಸ್ವಲ್ಪ ತಿಕ್ಕಾಗುತ್ತೆ ನೋಡಿ, ಇಷ್ಟು ತಿಕ್ನೆಸ್ ಬರ್ತಾ ಇದೆ. ಇದು ಇನ್ನೂ ಆರಿದ್ಮೇಲೆ ಇನ್ನೂ ತಿಕ್ಕಾಗುತ್ತೆ. ಸೊ ಇದಕ್ಕೆ ನಾವು ಬಾದಾಮಿ ಗೋಡಂಬಿ ಏನೂ ಹಾಕಿಲ್ಲ. ಆದರೆ ಈ ಗ್ರೇವಿ ಟೇಸ್ಟ್ ಮಾಡ್ಬೇಕಾದ್ರೆ ನಮಗೆ ಬಾದಾಮಿ ಗೋಡಂಬಿ ತುಂಬ ಜಾಸ್ತಿ ಹಾಕಿ ಇರೋ ಥರ ಫ್ಲೇವರ್ ಸಿಗ್ತಾ ಇರುತ್ತೆ. ಈಗ ಇದಕ್ಕೆ ಬಿಸಿ ಬಿಸಿ ಚಪಾತಿ ರೆಡಿ ಮಾಡ್ಕೊಂಡಿದ್ದೀನಿ. ಚಪಾತಿ ಜೊತೆ ಈ ಗ್ರೇವಿ ನೋಡಿ, ಬಿಸಿಯಾದ ಚಪಾತಿ ಜೊತೆ ಆಲೂ ಬೆಂಡಿ ಗ್ರೇವಿ ಜೊತೆನೂ ತುಂಬ ಚೆನ್ನಾಗಿರುತ್ತೆ.